ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರದ್ದಾಗುತ್ತಾ ನಟ ದರ್ಶನ್ ಗನ್ ಲೈಸೆನ್ಸ್ ಅನ್ನುವಂತಹ ಪ್ರಶ್ನೆ. ಪೊಲೀಸ್ ಆಯುಕ್ತರ ನಿರ್ಧಾರದ ಮೇಲೆ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ. ಇವತ್ತು ಅಧಿಕೃತ ನಿರ್ಧಾರವನ್ನ ಪೊಲೀಸ್ ಆಯುಕ್ತರು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಗನ್ ಲೈಸೆನ್ಸ್ ರದ್ದಾಗುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಕಾರಣ 3 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಶಿಕ್ಷೆಯನ್ನು ವಿಧಿಸಬಹುದಾದ ಕೇಸ್ನ ಯಾವುದೇ ಆರೋಪಿಯಾಗಿದ್ರೂ ಆತನ ಬಳಿ ಇರುವಂತಹ ಗನ್ನನ್ನು ಲೈಸೆನ್ಸ್ ಮಾಡುವಂತಹ ರದ್ದು ಮಾಡುವಂತಹ ಒಂದು ನಿಯಮ ಇದೆ. ಹಾಗಾಗಿ ಈ ನಿಯಮವೇ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನು ರದ್ದು ಮಾಡಲಿಕ್ಕೆ ಪ್ರಮುಖ ಕಾರಣವಾಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅದೆಲ್ಲವೂ ಕೂಡ ಪೊಲೀಸ್ ಕಮಿಷನರ್ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಗನ್ ಲೈಸೆನ್ಸ್ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ. ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುತ್ತಾ, ಅನುಮತಿ ಮುಂದುವರಿಕೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಪೊಲೀಸ್ ಆಯುಕ್ತರ ಕೈನಲ್ಲಿ ಗನ್ ಲೈಸೆನ್ಸ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಕಾರಣ ಏನು ಅಂದರೆ 3 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಶಿಕ್ಷೆಯನ್ನು ವಿಧಿಸಬಹುದಾದ ಕೇಸ್ನ ಆರೋಪಿಯಾಗಿದ್ದಾರೆ ದರ್ಶನ್. ಆರೋಪಿಯ ಬಳಿ ಲೈಸೆನ್ಸ್ ಪಡೆದಿರುವಂತಹ ಗನ್ ಇದ್ರೆ ಅದನ್ನು ವಶಕ್ಕೆ ಪಡೆಯಬೇಕು ಅನ್ನುವಂತಹ ನಿಯಮ ಇದೆ. ಆರೋಪಿಯ ಬಳಿ ಇದ್ದಂತಹ ಗನ್ ಲೈಸೆನ್ಸ್ ರದ್ದನ್ನು ಮಾಡಬಹುದಾದ ಅಧಿಕಾರ ಕಮಿಷನರ್ ಅವರ ಹತ್ರ ಇರುತ್ತೆ. ಗನ್ ಲೈಸೆನ್ಸ್ನ ರದ್ದು ಮಾಡುವ ಅಧಿಕಾರ ಪೊಲೀಸ್ ಕಮಿಷನರ್ಗಿದ್ದು ಅವರ ನಿರ್ಧಾರ ಇವತ್ತು ಪ್ರಕಟವಾಗುತ್ತೆ. ಗನ್ ಲೈಸೆನ್ಸ್ ರದ್ದು ಕುರಿತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪತ್ರವನ್ನು ಬರೀಬಹುದು ಆರೋಪಿ. ಕೋರ್ಟ್ಗೆ ಪತ್ರವನ್ನು ಬರೆದು ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಶಿಫಾರಸನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, 3 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆಯನ್ನು ಅನುಭವಿಸಬಹುದಾದಂತಹ ಕೇಸ್ನಲ್ಲಿ ಯಾವುದೇ ಆರೋಪಿ ಇದ್ರೂ ಕೂಡ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಯಮ ಇದೆ. ಈಗ ದರ್ಶನ್ ಪಾಲಿಗೆ ಅದೇ ನಿಯಮ ತೊಡಕಾಗಬಹುದಾ? ಇವತ್ತೇನೆ ಕಮಿಷನರ್ ಆದೇಶವನ್ನೇನಾದರೂ ಪ್ರಕಟ ಮಾಡ್ತಾರಾ ಅಥವಾ ಡಿಲೇ ಆಗುವಂತಹ ಚಾನ್ಸಸ್ ಇದೆಯಾ? ಹೇಗೆ ಅಂತ ಹೇಳಿ ಉಮೇಶ್? ಪ್ರೇಮ್ ನಟ ದರ್ಶನ್ ಬಳಿ ಇರುವಂತಹ ಗನ್ ಬಹುತೇಕ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿರುವಂಥ ನಟ ದರ್ಶನ್ 3 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷೆ ಅಡಿಯಲ್ಲಿ ಸೆಕ್ಷನ್ಗಳಡಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಸಾಮಾನ್ಯವಾಗಿ ಕಾನೂನು ಪ್ರಕಾರ ನೋಡೋದಾದರೆ ಯಾವುದೇ 3 ವರ್ಷದ ಮೇಲ್ಪಟ್ಟ ಪ್ರಕರಣ ಆತನ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ದಾಖಲಾದರೆ ಆ ವ್ಯಕ್ತಿ ಬಳಿ ಗನ್ ಏನಾದರೂ ಇದೆ ಅದನ್ನು ಕಾನೂನುಬದ್ಧವಾಗಿ ಆ ಲೈಸೆನ್ಸ್ ರದ್ದಾಗುವ ಕಾನೂನಿದೆ. ಹಾಗಾಗಿ ನಟ ದರ್ಶನ್ಗೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ನಂತರದಲ್ಲಿ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ನಂತರದಲ್ಲಿ ಈಗ DCP ಅಡ್ಮಿನ್ ಅವರು ನಿಮ್ಮ ಬಳಿ ಇದ್ದಂಥ ಗನ್ನನ್ನು ಆ ಲೈಸೆನ್ಸ್ ರದ್ದು ಯಾಕೆ ಮಾಡಬಾರ್ದು ಅಂತ ಕೂಡ ದರ್ಶನ್ಗೆ ಪತ್ರ ಬರೆದಿದ್ರು. ಪತ್ರಕ್ಕೆ ರಿಯಾಕ್ಟ್ ಮಾಡಿದಂಥ ನಟ ದರ್ಶನ್, ನಾನು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡ್ತಾ ಇರ್ತೀನಿ ಮತ್ತು ಆ ಸಂದರ್ಭದಲ್ಲಿ ನಮಗೆ ಆತ್ಮರಕ್ಷಣೆಗೆ ಗನ್ ಬೇಕಾಗುತ್ತೆ, ನಾನು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ನನಗೆ ಅವಕಾಶ ಕೊಡಿ ಅಂತೇಳಿ ಅವ್ರು ರಿಪ್ಲೈ ಕೂಡ ಮಾಡಿದರು. ಆ ರಿಪ್ಲೈ ಮಾಡಿದಂಥ ಲೆಟ್ರ್ ಸಮೇತ DCP ಅಡ್ಮಿನ್ ಅವರೀಗ ಕಮಿಷನರ್ ಅವರಿಗೆ ದಾಖಲೆಗಳನ್ನು ನೀಡಿರುವಂಥದ್ದು. ಕಮಿಷನರ್ ಅವರ ಅಧಿಕಾರ ಅವಧಿಯಲ್ಲಿ ಈಗ ಅದನ್ನು ರದ್ದು ಮಾಡುವಂಥ ಸಾಧ್ಯತೆ ಇದೆ. ಅವರಿಗೆ ಅದನ್ನು ಹೊರತುಪಡಿಸಿದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗಮನಕ್ಕೆ ತರುವಂಥದ್ದು ಒಂದು ಉಳಿದಂತೆ DCP ಕಮಿಷನರ್ ನೇರವಾಗಿ ಅವ್ರ ಗನ್ ಲೈಸೆನ್ಸ್ ರದ್ದು ಮಾಡುವಂಥ ಅಧಿಕಾರ ಇರುವಂಥದ್ದು. ಬಹುತೇಕ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.